ಕನ್ನಡ ಮಾತನಾಡು ಎಂದ ಕಂಡಕ್ಟರ್ ಮೇಲೆ ಮರಾಠಿ ಪುಂಡರಿಂದ ಹಲ್ಲೆ ದಾಂಧಲೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಮ್ಮ ರಾಜಕೀಯ ನಾಯಕರುಗಳು ಕೂಡ ಮಾತನಾಡ್ತಾ ಇದ್ದಾರೆ. ಮರಾಠಿ ಪುಂಡರ ವಿರುದ್ಧ ಬಿಜೆಪಿಯ ನಾಯಕರುಗಳು ನಿಗಿ ಕೆಂಡ ಕಾರ್ತಾ ಇದ್ದಾರೆ. ಇಲ್ಲಿನ ಅನ್ನ ತಿಂದು ನೀರನ್ನು ಕುಡಿದು ಇಲ್ಲಿಯೇ ಪುಂಡಾಟವನ್ನ ಮಾಡಿದರೆ ಸಹಿಸಲ್ಲ ಅಂತ ಹೇಳಿ ಮಾತನಾಡ್ತಿದ್ದಾರೆ. ಮರಾಠಿ ಪುಂಡರಿಗೆ ಬಿಜೆಪಿ ನಾಯಕರು ವಾರ್ನಿಂಗ್ ಕೊಡುವಂತಹ ಕೆಲಸ ಮಾಡ್ತಿದ್ದಾರೆ. ಸರ್ಕಾರ ಕಾನೂನು ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅಂತ ಹೇಳಿ ಸರ್ಕಾರದ ಸಚಿವರುಗಳು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ದಾರೆ. ಬರೀ ಮಾಧ್ಯಮಗಳ ಮುಂದಿನ ಹೇಳಿಕೆಗೆ ಸೀಮಿತವಾಗದೆ ಒಂದು ಸಂಘಟಿತ ಹೋರಾಟ ಆಗಬೇಕಿದೆ ಗಡಿ ಭಾಗದಲ್ಲಿ. ಆಗ ಮಾತ್ರ ಈ ರೀತಿಯ ಪುಂಡಾಟವನ್ನ, ಈ ರೀತಿಯ ದಾದಾಗಿರಿಯನ್ನ ನಿಲ್ಲಿಸಲಿಕ್ಕೆ ಸಾಧ್ಯ. ಈ ನೆಲದ ನೀರು, ಗಾಳಿ, ಅನ್ನವನ್ನು ಸೇವಿಸಿಕೊಂಡು ಕನ್ನಡದ ವಿರುದ್ಧ ಮಾತನಾಡ್ತಕ್ಕಂಥದ್ದಾಗಲಿ, ರಾಜ್ಯದ ವಿರುದ್ಧ ಪಿತೂರಿ ನಡೆಸ್ತಕ್ಕಂಥದ್ದಾಗಲಿ ಇದು ಯಾರೂ ಕೂಡ ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನಿನ್ನೆ ನಡೆದಿರ್ತಕ್ಕಂಥ ಘಟನೆ ಇದು ಯಾರೂ ಕೂಡ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ. ಅಂದರೆ ಈ ರೀತಿ ಕನ್ನಡಿಗರನ್ನು ತೇಜೋಧ ಮಾಡ್ತಕ್ಕಂಥದ್ದು, ಅವಮಾನಿಸ್ತಕ್ಕಂಥದ್ದು, ಅದು ನಮ್ಮ ನೆಲದಲ್ಲಿ ಇಟ್ಕೊಂಡು ಇದನ್ನು ಯಾರೂ ಕೂಡ ಕ್ಷಮಿಸೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಅನೇಕ ಕನ್ನಡ ಪರ ಯಾರೊಬ್ಬರು ಕಿಡಿಗೇಡಿಗಳು ಮಾಡಿದರೆ ಅದನ್ನು ಇಡೀ ಸಮಾಜಕ್ಕೆ ತರೋದು, ರಾಜ್ಯಕ್ಕೆ ತರೋದು ಒಳ್ಳೆಯದಲ್ಲ. ಅದನ್ನು ನಾನು ಖಂಡಿಸ್ತೇನೆ. ಯಾರೇ ತಪ್ಪು ಮಾಡಲಿ, ಕನ್ನಡದವರೇ ಮಾಡಲಿ, ಮರಾಠಿಗರೇ ಮಾಡಲಿ, ಮಾಡಬಾರ್ದು. ಎರಡೂ ಸರ್ಕಾರಗಳು ಬಿಗಿ ಕ್ರಮ ತಗೊಂಡು ಬಸ್ಗಳನ್ನ ಓಡಿಸ್ಬೇಕು. ಮತ್ತು ನಮ್ಮದು ದಿನನಿತ್ಯದ ವ್ಯವಹಾರ, ಬೆಳಗಾವಿ ಆಯಿತು, ಬಿಜಾಪುರ ಆಯಿತು, ಈ ನಾರ್ತ್ ಕರ್ನಾಟಕದವ್ರು ಮುಂಬೈ ವ್ಯವಹಾರಗಳನ್ನ ಮಾಡ್ತಾರೆ, ಪುಣೆ ವ್ಯವಹಾರಗಳನ್ನ ಮಾಡ್ತಾರೆ, ಕೋಲ್ಹಾಪುರಕ್ಕೆ ಹೋಗ್ತಾರೆ. ನಾವು ಪ್ರತಿನಿತ್ಯ ಸಂಬಂಧಗಳಿದ್ದಾವೆ. ಅದಕ್ಕಾಗಿ ಯಾವನೋ ಒಬ್ಬ ಕಿಡಿಗೇಡಿ ಮಾಡ್ದ ಅಂಥೇಳಿ ಇಡೀ ಸರ್ಕಾರನೇ ಕೈ ಕಟ್ಕೊಂಡು ಕೂತು ಬಸ್ ಬಂದ್ ಮಾಡಿರ್ತಕ್ಕಂಥದ್ದು ಸರಿಯಲ್ಲ. ಕ್ರಮಗಳೇನದಾವಲ್ಲ, ಇದು ಯಾರಿಗೂ ಒಳ್ಳೆಯದಲ್ಲ. ಕನ್ನಡಿಗರು, ಮರಾಠಿಗರು ಸಾಕಷ್ಟು ಸಮಾಧಾನದಿಂದ, ನೆಮ್ಮದಿಯಿಂದ ಇದ್ದಾರಲ್ಲ. ಯಾಕೆ ಈ ಅನವಶ್ಯಕ ಘಟನೆಗಳನ್ನು ಮರುಕಳಿಸುವಾಗಿ ಮಾಡ್ತಾ ಇದ್ದೀರಿ? ಜನ ರಾಷ್ಟ್ರತ್ವ ಭಾವನೆಯಿಂದ ಇದ್ದಾರೆ. ಅದನ್ನು ಗಮನಿಸಿ ಯಾರು ಈ ಕುಚೋದ್ಯತನದ ಕೆಲಸ ಮಾಡ್ತೀರಿ, ದಯಮಾಡಿ ಅದನ್ನು ಅಷ್ಟಕ್ಕೆ ನಿಲ್ಲಿಸಿ ಅಂತೇಳಿ ನಾನು ವಿನಂತಿ ಮಾಡ್ತೀನಿ. ಇಂಥ ಘಟನೆಗಳೇನಾದರೂ ಆಗಿ ವಾತಾವರಣ ಕೆಡಿಸುವಂಥವಿದ್ದರೆ ಅದನ್ನು ಸರಿಪಡಿಸೋದಕ್ಕೆ ಸರ್ಕಾರವಾಗಿ ಏನು ಮಾಡಬೇಕು ಮಾಡ್ತೀವಿ. ಇಟ್ ಈಸ್ ದುರದೃಷ್ಟಕರ ನಡೀತಾ ಇರೋದು. ನಾವೆಲ್ಲ ಭಾರತೀಯರು. ಬೆಳಗಾವಿ ಮತ್ತು ಮಹಾರಾಷ್ಟ್ರದ ಗಡಿ ಸಂಬಂಧಪಟ್ಟಾಗಿ ಅನೇಕ ವಿಷಯಗಳು ಚರ್ಚೆಯಾಗಿ ಅಂತಿಮವಾಗಿ ನಮಗೆ ಮತ್ತು ಅವರಿಗೆ ಸೇರಬೇಕಾದಂಥ ಗ್ರಾಮಗಳ ಬಗ್ಗೆ, ಪ್ರದೇಶ ಬಗ್ಗೆ ಅಂತಿಮವಾದ ತೀರ್ಮಾನ ಕೊಡಲು ಮುಗಿದ ಮೇಲೆ ಮತ್ತೆ ಆ ಥರ ಪದೇ ಪದೇ ಖ್ಯಾತಿ ತೆಗೆದು ಸರಿಯದ್ದಲ್ಲ. ಅದು ಕಾನೂನು ಯಾರು ಇದು ಮಾಡ್ತಾರೆ ಅವ್ರಿಗೆ ಉಗ್ರವಾದ ಶಿಕ್ಷೆ ಮಾಡ್ತಾರೆ. ಸರಿಯಲ್ಲ ಅಂತ ಹೇಳೋದು ಓಕೆ, ಬಟ್ ನಾವು ಆವಾಗಲೇ ಹೇಳ್ತಾ ಇದ್ವಲ್ಲ, ಗಡಿ ಭಾಗಕ್ಕೆ ಡೆಡಿಕೇಟೆಡ್ ಆಗಿ ಉಸ್ತುವಾರಿಗಳನ್ನ ನೇಮಕ ಮಾಡೋದು ಯಾವಾಗ? ಮಹಾರಾಷ್ಟ್ರ ತೆಗೆದುಕೊಳ್ತಾ ಇರುವಂತಹ ಪ್ರೋಆಕ್ಟಿವ್ ಕ್ರಮಗಳನ್ನ ನೀವು ತೆಗೆದುಕೊಳ್ಳೋ ತನಕ ಈ ಪುಂಡರು ಬಾಲ ಬಿಚ್ಚೋದನ್ನ ನಿಲ್ಸಲ್ಲ. ನವೆಂಬರ್ ಆಗಲಿ, ಜನವರಿ ಆಗಲಿ, ಫೆಬ್ರವರಿ ಆಗಲಿ, ಇದು ಕಂಟಿನ್ಯೂ ಆಗ್ತಾನೆ ಇರುತ್ತೆ. ಇದಕ್ಕೆ ಉತ್ತರ ಕೊಡಬೇಕಾಗಿರೋದು ಸರ್ಕಾರನೇ. ಅವರದ್ದು ಇಲ್ಲಿ ನಿಷ್ಕಾಳಜಿ ಕಾಣಿಸ್ತಾ ಇದೆ, ನಿಸ್ತೇಜತನ ಕಾಣಿಸ್ತಾ ಇದೆ. ಅದನ್ನು ಸರಿಪಡಿಸ್ಕೊಳ್ಬೇಕು. ಅಲ್ಲಿ ತನಕ ಈ ದೌರ್ಜನ್ಯಗಳು ನಿಲ್ಲಲ್ಲ.